ಚಳಿಯಲ್ಲಿ ಚಿಚುವಿನ ಜೀವನ. ಚಿಚುಕಾಗೆ ತುಂಬಾನೇ ಬಡವಳಾಗಿದ್ಲು. ಒಂದು ಚಿಕ್ಕ ಮನೆಯಲ್ಲಿ ತನ್ನ ಮಗ ಚಿನ್ನುವಿನ ಜೊತೆ ಬಾಳ್ತಾ ಇದ್ಲು. ಅವಳಿಗೆ ಬಡತನ ಅನ್ನೋದು ಸ್ವಲ್ಪನೂ ಇಷ್ಟ ಇಲ್ಲ. ಒಂದಿನ ಸಂಜೆ ಸಮಯ ಚಿಚುಕಾಗೆ ಅವಳ ಮನೆ ಹೊರಗಡೆ ಕೂತ್ಕೊಂಡು ಅವಳ ಮನೆಯ ಮುಂದ್ಗಡೆ ಇದ್ದ ಮಹಿಹದಿನ ದೊಡ್ಡ ಬಂಗ್ಲೆ ಮನೆನ ನೋಡ್ಕೊಂಡು ಅವಳ ಮನ್ಸೊಳಗಡೆ, ಚೀಚಿ, ಇದೆಲ್ಲ ಒಂದು ಬದುಕ? ಪ್ರತಿದಿನ ಕೂಲಿ ಕೆಲಸ ಮಾಡೋದು. ಆ ಮಗಿ ಗರ್ಡನನ್ನು ನೋಡಿ ಮಹಾರಾಣಿ ರೀತಿ ಜೀವನ ಮಾಡ್ತಿದೆ. ವಯಸ್ಸಾಗಿದೆ, ಇನ್ನು ಇವರಿಗೆ ಆಸ್ತಿ ಯಾಕೆ? ಹೇಗಾದ್ರೂ ಆ ಬಂಗ್ಲೆಯಲ್ಲಿ ನಾನಿರ್ಬೇಕು, ಆ ಆಸ್ತಿ ನನ್ನದಾಗ್ಬೇಕು. ಅಮ್ಮ, ಹಸಿವಾಗ್ತಾ ಇದೆ, ಊಟ ಕೊಡಿ ಅಮ್ಮ. ಸಾಕು ಮುಚ್ಚೋ ಸನ್ಯಾಸಿ, ನಾ ಇಲ್ಲಿ ಕೋಟಿ ರೂಪಾಯಿ ಸಂಪಾದನೆ ಮಾಡೋದ್ ನೋಡಿದ್ರೆ ನೀನ್ ಮಾತಾಡ್ತೀಯಾ? ನಾಳೆಯಿಂದ ಮಗಿ ಗರುಡನ ಮನೆಗೆ ಕೆಲ್ಸಕ್ಕೆ ಸೇರ್ತಾ ಇದೀವಿ. ನೀನ್ ಸ್ವಲ್ಪ ನಾಟಕ ಮಾಡ್ಬೇಕು. ನಾಟಕ ಮಾಡಿ ಅವರ ನಂಬಿಕೆನ ಗೆಲ್ಸ್ಬೇಕು. ಆಮೇಲೆ ಆ ಆಸ್ತಿ ಎಲ್ಲ ನಮಗೆ ಸೇರ್ಬೇಕು. ಇದು ತಪ್ಪಲ್ವಾ? ಬೇರೆಯವರ ಆಸ್ತಿ ನಮಗೆ ಯಾಕಮ್ಮ? ನಾವು ಕಷ್ಟಪಟ್ಟು ಜೀವನ ಮಾಡೋಣ. ನಿನಗೇನ್ ಗೊತ್ತಿಲ್ಲ? ಬಾಯಿ ಮುಚ್ಚು. ಕಷ್ಟಪಟ್ಟರು ಕೂಡ ಕಾಸು ಬರೋದಿಲ್ಲ, ಬುದ್ಧಿ ಇರ್ಬೇಕು. ನಾಳೆನೆ ನನ್ ಪ್ಲಾನ್ ನ ಅಮಲು ಮಾಡ್ತೀನಿ. ಮರುದಿನಾನೇ ಚಿಚುಕಾಗೆ ಮಹಿಹದಿನ ಕಾಲಲ್ಲಿ ಬಿದ್ದು ಅವಳ ಮನೆಯಲ್ಲಿ ಕೆಲ್ಸಕ್ಕೆ ಸೇರಿದ್ಲು. ಸುಮಾರು ದಿನ ನಿಯತ್ತಾಗಿ ಕೆಲ್ಸಾನೂ ಮಾಡಿದ್ಲು. ಒಂದಿನ ಮಹಿಹದ್ದಿಗೆ ಹುಷಾರಿಲ್ದೇ ಆಯ್ತು. ಅಮ್ಮ ಮಗಿಯವ್ರೆ, ನಾನ್ ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನೀವು ಕಷ್ಟಪಡೋದು ನನ್ನಿಂದ ನೋಡಕ್ಕಾಗ್ತಿಲ್ಲ. ನಿಮಗೆ ಅಂತ ಯಾರೂ ಇಲ್ಲ. ಆ ತುನಿ ಕೂಡ ಯಾವಾಗ್ಲೂ ಸಿಟಿಗೆ ಹೋಗ್ಬಿಟ್ಲು. ನಿಜನೇ ಚಿಚ್ಚು, ನನಗೆ ಹುಷಾರಿಲ್ದೆ ಇದ್ದಾಗ ನನ್ ಜೊತೆಗೆ ಹುಟ್ಟಿದವಳಾಗೆ ನೀನೇ ನನ್ನ ನೋಡ್ಕೋತಾ ಇದ್ದೀಯಾ? ಅಯ್ಯೋ ಅಮ್ಮ, ಅದೆಲ್ಲ ಪರವಾಗಿಲ್ಲ. ನಿಮ್ಗೆ ಹುಷಾರಿಲ್ವಾ ಅಲ್ವಾ? ಬ್ಯಾಂಕ್ ಕೆಲ್ಸ ಎಲ್ಲ ನಾನೇ ನೋಡ್ಕೋತೀನಿ. ಆಸ್ತಿ ಪತ್ರದಲ್ಲಿ ಒಂದ್ ಸಣ್ಣ ಸೈನ್ ಹಾಕಿದ್ರೆ ಸಾಕು. ಚಿಚ್ಚು, ನನಗೆ ನಿನ್ ಮೇಲೆ ಪೂರ್ತಿಯಾಗಿ ನಂಬಿಕೆ ಇದೆ. ಎಲ್ಲಿ ಸೈನ್ ಹಾಕ್ಬೇಕು? ಹುಷಾರಿಲ್ದೇ ಇದ್ದ ಮಹಿ ಚಿಚು ತಗೊಂಡ್ ಬಂದ ಪತ್ರದಲ್ಲಿ ಸೈನ್ ಹಾಕಿದ್ಲು. ಅದು ಆಸ್ತಿ ಬದಲಾಯಿಸುವ ಪತ್ರ ಅನ್ನೋದವಳಿಗೆ ಗೊತ್ತಿರ್ಲಿಲ್ಲ. ಚಿಚುಕಾಗಿ ಆ ಪತ್ರನ ತಗೊಂಡು, ಮುಗ್ದೋಯ್ತು, ಇನ್ನು ಈ ಆಸ್ತಿ ನಂದು. ನೋಡಿ ಮಗಿಯವ್ರೆ, ಇನ್ ಮುಂದೆ ಈ ಮನೇಲಿ ಇರ್ಲಿಕ್ಕೆ ನಿಮ್ಗೆ ಅರ್ಹತೆ ಇಲ್ಲ. ಇದು ನನ್ ಮನೆ, ಹೊರಗಡೆ ಹೋಗಿ. ಅದನ್ನು ಕೇಳಿ ಮಹಿ, ಏನ್ ಚಿಚ್ಚು, ಏನ್ ಮಾತಾಡ್ತಿದ್ಯಾ? ಇದು ನನ್ನ ಮನೆ, ನಾನ್ ಯಾಕೆ ಹೊರಗಡೆ ಹೋಗ್ಬೇಕು? ಇಲ್ಲ ಇಲ್ಲ, ಇವಾಗ ತಾನೇ ಸಹಿ ಹಾಕಿದ್ದು, ಅಷ್ಟು ಗೊತ್ತಾಗಲ್ವಾ? ಇದು ನನ್ ಮನೆ, ಗೆಟ್ ಔಟ್. ಚಿಚುಕಾಗೆ ಸ್ವಲ್ಪನೂ ಮನಸ್ಸೇ ಇಲ್ಲದೆ ಮಹಿಹದನ ಹೊರಗಡೆ ಕಳಿಸ್ಬಿಟ್ಲು. ಮಹಿಹದ್ದು ಆ ದಿನದಿಂದ ದೇವಸ್ಥಾನದಲ್ಲಿ ಉಳ್ಕೊಂಡ್ಲು. ಚಿಚು ಮಹಿಯ ಮನೆಯಲ್ಲಿ ಸಂತೋಷವಾಗಿ ಬಾಳ್ತಿದ್ಲು. ಸುಮಾರು ದಿನ ಅವಳು ಶ್ರೀಮಂತಳಾಗಿ ಅವಳ ಜೀವನಾನ ಬಾಳ್ತಾ ಇದ್ದಾಗ ಒಂದಿನ ಸಿಟಿಯಿಂದ ಊರಿಗೆ ಬಂದ ಟುನಿಗುಬ್ಬಚ್ಚಿ ಎಲ್ಲ ವಿಷಯನೂ ತಿಳ್ಕೊಂಡು ತುಂಬಾನೇ ಕೋಪದಿಂದ ಚಿಚುಕಾಗೆ ಮನೆಗೆ ಹೋದ್ಲು. ಚಿಚ್ಚು, ಮನೆಯಿಂದ ಹೊರಗಡೆ ಬಾ. ಎಷ್ಟು ಧೈರ್ಯ ನಿನ್ಗೆ? ನಮ್ ತಾಯಿ ಅಮಾಯಕ್ಕೆ ಅಂತ ಅವ್ರ ಆಸ್ತಿನೆಲ್ಲ ನೀನ್ ಬರ್ಕೊಂಡ? ಓ ಬಂದ ತುನಿ, ಇವಾಗ ನೀನ್ ಬಂದು ಏನು ಪ್ರಯೋಜನ ಇಲ್ಲ. ಆಸ್ತಿ ಎಲ್ಲ ಇವಾಗ ನನ್ನ ಹೆಸರಲ್ಲಿದೆ. ಸೋ ವಾಟ್? ನಿನಗೆ ಸರ್ಕಾರ ಗೊತ್ತಿರ್ಬೋದು, ನನಗೆ ನ್ಯಾಯ ಗೊತ್ತಿದೆ. ಊರಿನ ಜನರ ಬಳಿ ಹೋಗಿ ಪಂಚಾಯಿತಿ ಕರಿತೀನಿ. ಮರುದಿನ ಟುನಿಗುಬ್ಬಚ್ಚಿ ಊರಲ್ಲಿ ಪಂಚಾಯಿತಿನ ಬರ ಕೇಳಿ ಅವ್ರ ಹತ್ರ ಚಿಚುಕಾಗೆ ಅವಳ ತಾಯಿಗೆ ಮೋಸ ಮಾಡಿದ್ದು, ಅವಳು ಪತ್ರದಲ್ಲಿ ಸೈನ್ ಹಾಕೊಳ್ಳುವಾಗ ಮಾಡಿದ ತಪ್ಪು ಎಲ್ಲಾನು ಎಲ್ಲರಿಗೂ ತೋರ್ಸಿದ್ಲು. ಚಿಚ್ಚು ಮಾಡಿದ್ದು ಅನ್ಯಾಯ. ಈ ಆಸ್ತಿಯೆಲ್ಲ ಮಗಿಗೆ ಸೇರ್ಬೇಕಾಗಿದ್ದು. ಅದರಿಂದ ಈ ಪತ್ರವನ್ನು ರದ್ದು ಮಾಡ್ತೀವಿ. ಅದು ಮಾತ್ರ ಅಲ್ಲ, ಚಿಚ್ಚು ಈ ಊರಲ್ಲೇ ಇರಬಾರ್ದು. ಊರಿಂದ ಹೊರಗಡೆ ಹೋಗಿ ಜೀವನ ಮಾಡ್ಬೇಕು. ಚಿಚ್ಚಿ, ಆ ಚಿಚ್ಚನ್ನ ಊರಿಂದ ಆಚೆ ಹಾಕಿ. ಚಿಚುಕಾಗಿನ ಟುನಿ ಹಾಗೂ ಮಹಿ ಮನೆ ಬಿಟ್ಟು ಹೊರಗಡೆ ಕಳ್ಸಿದ್ರು. ಇವಾಗ ದಾರಿ ಇಲ್ಲದೆ ಊರಿನ ಗಡಿಯಲ್ಲಿರುವ ಒಂದು ಚಿಕ್ಕ ಜಾಗದಲ್ಲಿ ಒಂದು ಚಿಕ್ಕ ಗುಡಿಸಲು ಹಾಕೊಂಡು ತನ್ನ ಮಗನ ಜೊತೆ ಬಾಳ್ತಾ ಇದ್ಲು ಚಿಚ್ಚು. ಹೀಗೆ ದಿನಗಳು ಹೋಗ್ತಾ ಇತ್ತು. ಅದು ಚಳಿಗಾಲ. ಈ ವರ್ಷ ಚಳಿ ತುಂಬಾನೇ ಹೆಚ್ಚಾಗಿತ್ತು. ಸಂಜೆ 5 ಗಂಟೆಗೇನೆ ಕತ್ಲಾಗ್ತಾ ಇತ್ತು. ಮನೆಗೆ ಬಾಗಿಲು ಕೂಡ ಇಲ್ಲ ಅನ್ನೋದ್ರಿಂದ ಪಾಪ ಚಿನ್ನುವಿಗೆ ಚಳಿ ತಡ್ಕೊಳಕ್ಕಾಗ್ತಿತ್ತಿಲ್ಲ. ಅಮ್ಮ, ಚಳಿ ಜಾಸ್ತಿ ಆಗ್ತಿದೆ ಅಮ್ಮ. ನನಗೆ ಹೊದ್ಕೊಳ್ಳಿಕ್ಕೆ ಕಂಬಳಿ ಕೂಡ ಇಲ್ಲ, ತುಂಬಾ ಚಳಿ ಆಗ್ತಿದೆ. ಚಿಚ್ಚು ಬೇಜಾರಿಂದ, ಅದಕ್ಕಣ್ಣು ಚಿನ್ನು, ನಮ್ ಜೊತೆ ಏನೂ ಇಲ್ಲ. ಆಸ್ತಿ ಇಲ್ಲ, ಹೊದ್ಕೊಳ್ಳಕ್ಕೆ ಕಂಬಳಿ ಇಲ್ಲ, ಮರ್ಯಾದೆ ಕೂಡ ಇಲ್ಲ. ಅಮ್ಮ, ಏನಮ್ಮ ಮಾಡೋದು? ನನಗೆ ತುಂಬಾ ಹಸಿವಾಗ್ತಿದೆ, ಊಟ ಕೊಡಲ್ವಾ? ಅಯ್ಯೋ, ಎಲ್ಲ ನನ್ ಕರ್ಮ ಕಣೋ. ನೀನು ನನ್ ಜೊತೆ ಇದ್ದು ಇವಾಗ ಈ ಕಷ್ಟವನ್ನು ಅನುಭವಿಸ್ತಾ ಇದೀಯ. ಇರು, ಊರೊಳಗೆ ಹೋಗಿ ಯಾರ ಜೊತೆ ಆದ್ರೂ ಕೇಳಿ ನೋಡ್ತೀನಿ. ಬೇಡಮ್ಮ, ಊರಿನವರೆಲ್ಲ ನಿನ್ನ ಬೈತಾರೆ. ಅಯ್ಯೋ ಪರವಾಗಿಲ್ಲ ಕಣೋ, ನಿನಗೋಸ್ಕರ ಬೈಗಳ ತಿಂತೀನಿ. ನೀನ್ ಹಸಿವಲ್ಲಿ ಕಷ್ಟಪಡ್ತೀಯ. ಚಿಚ್ಚು ಆ ಚಳಿಯಲ್ಲಿ ಊರಿನೊಳಗಡೆ ಹೋಗಿ ಮೊದ್ಲು ಚೋಟಿಗಿಳಿಯ ಮನೆಗೆ ಹೋಗಿ ಅವಳ ಮನೆ ಬಾಗಿಲನ್ನ ತಟ್ಟಿದ್ಲು. ಚೋಟು, ಸ್ವಲ್ಪ ಬಾಗಿಲು ತೆಗಿತೀಯಾ? ನನ್ ಚಿನ್ನು ಹಸಿವಲ್ಲಿ ಕಷ್ಟಪಡ್ತಿದ್ದಾನೆ, ಸ್ವಲ್ಪ ಊಟ ಕೊಡ್ಬೋದಾ? ಚೋಟು ಬಾಗಿಲು ತೆರೆದು ಕೋಪದಿಂದ, ಓಹೋ, ಯಾರಿದು? ಮಹಾರಾಣಿಯ? ಇನ್ನೊಬ್ಬರ ಆಸ್ತಿಯನ್ನು ತಗೊಳಿಕ್ಕೆ ಆಯ್ತು. ನಿನ್ ಮಗನಿಗೆ ಒಂದ್ ತುತ್ತು ಊಟ ಕೊಡಕ್ಕಾಗಲ್ವಾ? ಮಹಾರಾಣಿ ಬಂದ್ಬಿಟ್ಲು, ಹೋಗಿ ಇಲ್ಲಿಂದ. ಚೋಟು ಬಾಗಿಲನ್ನ ಗಟ್ಟಿಯಾಗಿ ಹಾಕಿದ್ಲು. ಚಿಚ್ಚು ಅಳುತ್ತಾ ಪಕ್ಕದಲ್ಲಿರುವ ಲೂಸಿ ಮನೆಗೆ ಹೋದ್ಲು. ಲೂಸಿ, ಪ್ಲೀಸ್ ಲೂಸಿ, ನನಗೋಸ್ಕರ ಬೇಡ. ನನ್ ಮಗನಿಗೋಸ್ಕರ ಒಂದ್ ಚಳಿಯಲ್ಲಿ ನಡುಗ್ತಾ ಇದ್ದಾನೆ. ಹಳೆ ಕಂಬಳಿ ಇದ್ರೆ ಒಂದ್ ಕೊಡ್ತೀಯಾ? ಕಂಬಳಿ ಬೇಕಾ? ಅವತ್ತು
ಮಗಿ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ದಿಲ್ಲ, ಅವಾಗ ಅವರು ಕೂಡ ಈ ಚಳಿಯಲ್ಲಿ ಹೀಗೆ ತಾನೇ ನಡಗಿರ್ತಾರೆ. ನಿನಗೆ ನಾವು ಕರುಣೆ ತರಿಸ್ಬೇಕಾ? ಇಲ್ಲಿಂದ ಹೊರಟೋಗು, ಕಂಬಳಿ ಇಲ್ಲ, ಏನೂ ಇಲ್ಲ. ನಿನಗೆ ಏನಾದ್ರೂ ಕೊಟ್ರೆ ನಮಗೆ ಪಾಪ. ಊರಿನಲ್ಲಿ ಎಲ್ಲ ಪಕ್ಷಿಗಳು ಚಿಚುನ ಬೈದು ಅವಳಿಗೆ ಯಾವುದೇ ಸಹಾಯನೂ ಮಾಡ್ಲಿಲ್ಲ. ಆದ್ರಿಂದ ಚಿಚುಕಾಗೆ ತುಂಬಾ ಬೇಜಾರಿಂದ ನಡ್ಕೊಂಡ್ ಬರ್ತಾ ಇದ್ದಾಗ ದೂರದಲ್ಲಿ ಒಂದು ಮನೆಯಲ್ಲಿ ಬೆಳಕು ಕಾಣಿಸ್ತು. ಅದು ಟುನಿಗುಬ್ಬಚ್ಚಿಯ ಮನೆ. ಅವಾಗ ಚಿಚು ಅವಳ ಮನ್ಸಲ್ಲಿ, ಇದು ತುನಿ ಮನೆ, ಅಲ್ಲಿ ಹೋದ್ರೆ ನನ್ನ ಕೊಂದು ಬಿಡ್ತಾರೆ. ಅವ್ರ ಅಮ್ಮನಿಗೆ ನಾನು ಮೋಸ ಮಾಡ್ದೆ ಅಲ್ವಾ, ಇವಾಗ ಹೇಗೆ ಅವ್ರ ಮನೆಗೆ ಹೋಗಿ ನಿಲ್ಲೋದು? ಚಿಚು ತುಂಬಾನೇ ಸಂಕೋಚದಿಂದ ಟುನಿ ಮನೆಯ ಬಾಗಿಲ ಹತ್ರ ಹೋಗಿ ನಿಂತ್ಕೊಂಡಿದ್ಲು. ಒಳಗಡೆ ಮಹಿ ಹದ್ದು ಟುನಿ ಹಾಗೂ ಬುಜ್ಜಿ ಇಬ್ರು ಚಳಿಗೆ ಕೂತ್ಕೊಂಡಿದ್ರು. ಆವಾಗ ಚಿಚು ನಡುಗುವ ಸ್ವರದಲ್ಲಿ, ಅಮ್ಮ, ಮಗಿಯವ್ರೇ, ತುನಿ ಹಾಗೂ ಮಹಿ ಇಬ್ರು ಕೂಡ ಹಿಂದೆ ತಿರುಗಿ ನೋಡಿದಾಗ ಬಾಗಿಲ ಹತ್ರ ಚಳಿಯಲ್ಲಿ ನಡುಗುತ್ತಾ ಚಿಚು ನಿಂತ್ಕೊಂಡಿದ್ಲು. ಏನ್ ಚಿಚ್ಚು, ಯಾಕೆ ಬಂದಿದೀಯಾ? ಮತ್ತೆ ಏನಾದ್ರೂ ಪ್ಲಾನ್ ಮಾಡಿದೀಯಾ? ಚಿಚು ತಕ್ಷಣ ಟುನಿಯ ಕಾಲಿನಲ್ಲಿ ಬಿದ್ದು ಜೋರಾಗಿ ಅಳುತ್ತಾ, ಇಲ್ಲಮ್ಮ ಇಲ್ಲ, ನನಗೆ ಬುದ್ಧಿ ಬಂದಿದೆ. ನಾನ್ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಈ ಊರಿನವರೆಲ್ಲ ನನ್ನ ಈ ಊರಿನಿಂದ ಹೊರಗೆ ಹಾಕ್ಬಿಟ್ರು. ಹೊರಗಡೆ ಚಳಿ ತುಂಬಾ ಜಾಸ್ತಿ ಇದೆ. ನನ್ ಮಗ ತುಂಬಾ ಕಷ್ಟಪಡ್ತಾ ಇದ್ದಾನೆ. ಮಗ ಹಸಿವಲ್ಲಿ ಚಳಿಯಲ್ಲಿ ನಡುಗ್ತಾ ಇದ್ರೆ ಅದನ್ನ ನೋಡಿ ನನ್ನಿಂದ ಆಗ್ತಾ ಇಲ್ಲ. ನನಗ್ ಬೇಕಾದ್ರೆ ಹೊಡೀರಿ, ಕಷ್ಟ ಕೊಡಿ, ನನ್ ಮಗನಿಗೆ ಸಹಾಯ ಮಾಡಿ. ಚಿಚು ಅಳತನ ನೋಡಿ ಮಹಿಹದಿಗೆ ತುಂಬಾ ಬೇಜಾರಾಯ್ತು. ಇವಾಗ ಚಿಚುವಿನ ಮೇಲೆ ಅವಳಿಗೆ ಕೋಪ ಇಲ್ಲ. ತುನಿ ನೋಡ್ದ ಅವಳ ಪರಿಸ್ಥಿತಿ? ಚಿಚ್ಚು ತಪ್ಪು ಮಾಡಿದಾಳೆ, ಆದ್ರೆ ಇವಾಗ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ದಾಳೆ. ಅವಳಿಗೆ ಸಹಾಯ ಮಾಡೋಣ. ಅಮ್ಮ, ಚಿನ್ನು ಪಾಪ, ಅವನು ಹಸಿವಲ್ಲಿದ್ದಾನಂತೆ. ತುನಿ ಬೇರೆ ದಾರಿ ಇಲ್ಲದೆ, ಸರಿ ಚಿಚ್ಚು, ನೀನು ಕಷ್ಟಪಡ್ಬೇಡ. ನೀನು ಮಾಡಿದ ತಪ್ಪಿಗೆ ನಿನ್ನ ಕ್ಷಮಿಸಬಾರದು. ಆದ್ರೆ ಒಬ್ಳು ತಾಯಿಯಾಗಿ ತಾಯಿಯ ಕಷ್ಟ ಏನು ಅಂತ ನನಗ್ ಗೊತ್ತು. ಆದ್ರೂ ಆ ಮಗುವಿಗೋಸ್ಕರ ನೋಡ್ತಾ ಇದ್ದೀನಿ. ತುನಿ, ಮನೆಯೊಳಗೆ ಹೋಗಿ 2 ಕಂಬ್ಳಿ, ಬಿಸಿ ಬಿಸಿ ಅನ್ನ, ಸಾರೆಲ್ಲ ತಗೊಂಬಾ. ಬುಜ್ಜಿ ಹೋಗಿ ಸಾಮಾನುಗಳನ್ನ ತಗೊಂಡ್ ಬಂದಾಗ ತುನಿ ಅದನ್ನ ಚಿಚುಗೆ ಕೊಟ್ಲು. ತಗೋ ಚಿಚ್ಚು, ಇನ್ನು ಯಾವಾಗ್ಲೂ ದುರಾಸೆ ಪಡ್ಬೇಡ, ಕಷ್ಟಪಟ್ಟು ಜೀವನ ಮಾಡು. ಚಿಚು ಅಳುತ್ತಾ, ತುಂಬಾ ಧನ್ಯವಾದಗಳು. ಯಾವತ್ತೂ ನಾನಿನ್ನು ಈ ರೀತಿ ಮಾಡೋದಿಲ್ಲ. ನಿಮ್ಮೆಲ್ಲರಿಗೆ ಕೈ ಮುಗಿತೀನಿ. ಚಿಚುಕಾಗೆ ತಕ್ಷಣ ಆ ವಸ್ತುಗಳನ್ನೆಲ್ಲ ಎತ್ಕೊಂಡು ಅವಳ ಮನೆಗೆ ಹೋದ್ಲು. ಅವಾಗ ಮನೆಯಲ್ಲಿ ಚಿನ್ನುಕಾಗೆ ಚಳಿ ತಡ್ಕೊಳಕಾಗದೆ ಒಂದು ಮೂಲೆಯಲ್ಲಿ ಮಲ್ಕೊಂಡಿದ್ದ. ಅವಾಗ ಅವನ ಮೇಲೆ ಬೆಡ್ಶೀಟ್ನ ಹಾಕಿ ಅವನಿಗೆ ತಿನ್ನಕ್ಕೆ ಆಹಾರನ ಕೊಟ್ಲು. ಸ್ವಲ್ಪ ಆಹಾರ ತಿಂದ್ಮೇಲೆ ಚಿನ್ನಿಗೆ ಪರವಾಗಿಲ್ಲ ಅಂತ ಅನಿಸ್ತು. ಅಮ್ಮ, ಈ ಕಂಬ್ಳಿ ತುಂಬಾ ಚೆನ್ನಾಗಿದೆ, ಊಟ ಕೂಡ ತುಂಬಾ ಚೆನ್ನಾಗಿದೆ. ಈ ಊರಲ್ಲಿ ನಮ್ಗೆ ಯಾರಮ್ಮ ಸಹಾಯ ಮಾಡಿದ್ದು? ಚಿಚುಕಾಗೆ ತಲೆ ಬಗ್ಗಿ, ಇದು ಮಗಿ ಅಮ್ಮನವರು ತುನಿ ಆಂಟಿ ಕೊಟ್ಟಿದ್ ಕಣೋ. ಅದನ್ನು ಕೇಳಿದ ಚಿನ್ನುಕಾಗೆ, ಏನು, ಮಗಿ ಅಮ್ಮನವರ ತುನಿ ಆಂಟಿನ? ಹೌದು ಕಣೋ. ನೋಡ್ದ ಅಮ್ಮ, ನೀನು ಯಾರಿಗೆ ಮೋಸ ಮಾಡಿ ಯಾರಿಗೆ ಕೆಟ್ಟದಾಗ್ಬೇಕು ಅಂತ ಆಲೋಚನೆ ಮಾಡ್ದು ಅವರೇ ಇವತ್ ನಮ್ನ ಕಾಪಾಡಿದ್ದು. ಅವರ ಮನಸ್ಸು ಎಷ್ಟು ಒಳ್ಳೆ ಮನ್ಸು. ಚಿಚು ಅಳುತ್ತಾ, ನಿಜ ಕಣ ಚಿನ್ನು, ನಾನು ತಪ್ಪು ಮಾಡ್ಬಿಟ್ಟೆ. ಅಮ್ಮ, ನಾವು ಮಾಡಿದ ಪಾಪ ನಮಗೆ ಸಂತೋಷನ ಕೊಟ್ಟಿಲ್ಲ. ನೋಡಿದ್ರಾ, ಇವತ್ತು ನಮ್ಗೆ ಯಾವ ರೀತಿ ಪರಿಸ್ಥಿತಿ ಬಂದಿದೆ. ನಾನ್ ನಿಮ್ಗೆ ಎಷ್ಟೋ ಸಲ ಹೇಳಿದೀನಿ, ಅಮ್ಮ ಇನ್ನೊಬ್ಬರಿಗೆ ಮೋಸ ಮಾಡ್ಬೇಡಿ, ನಮಗೆ ಪಾಪ ಬರುತ್ತೆ ಅಂತ. ಇವತ್ ನೋಡಿ ಅಮ್ಮ. ಚಿನ್ನು ಹೇಳಿದನ ಚಿಚುವಿಂದ ತಡ್ಕೊಳಕ್ಕಾಗ್ಲಿಲ್ಲ. ಚಿಕ್ಕ ಮಗುವಿಗೆ ಇರುವ ಬುದ್ಧಿ ನನಗಿಲ್ವಲ್ಲ ಅಂತ ಅವಳು ಬೇಜಾರು ಮಾಡ್ಕೊಂಡ್ಲು. ನಿಜನೇ ಚಿನ್ನು, ನಾನು ರಾಕ್ಷಸಿ. ಆದ್ರೆ ಚಳಿಕಾಲ ನನಗೆ ಬುದ್ಧಿ ಹೇಳಿದೆ. ಆಸ್ತಿ ಮುಖ್ಯ ಅಲ್ಲ, ಒಳ್ಳೆ ಗುಣನೇ ಮುಖ್ಯ ಅಂತ ಗೊತ್ತಾಯ್ತು. ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ನ್ಯಾಯವಾಗಿ ಬದುಕೋಣ. ಅದೇ ಅಮ್ಮ, ನನಗೂ ಬೇಕಾಗಿರೋದು. ಹಸಿವಲ್ಲಿ ಬೇಕಾದ್ರೂ ಇರ್ಬೋದು, ತಲೆ ಎತ್ಕೊಂಡು ನಡಿಬೇಕು. ಚಿಚು ಹಾಗೂ ಚಿನ್ನು ಇಬ್ರು ಕೂಡ ಆ ಬೆಡ್ಶೀಟ್ನ ಹಾಕೊಂಡು ಕೂತ್ಕೊಂಡಿದ್ರು. ಹೊರಗಡೆ ಚಳಿ ಹೆಚ್ಚಾಗಿದ್ರು ಕೂಡ ಇವಾಗ ಮನೆಯೊಳಗಡೆ ತುಂಬಾನೇ ಬೆಚ್ಚಗಿತ್ತು. ಮರುದಿನದಿಂದ ಚಿಚು ಅವಳ ಗುಣನ ಬದಲಾಯಿಸ್ಕೊಂಡ್ಲು. ಯಾರಿಗೂ ಮೋಸ ಮಾಡದೆ ನಿಯತ್ತಾಗಿ ಚಿಕ್ಕ ಚಿಕ್ಕ ಕೆಲಸ ಮಾಡ್ಕೊಂಡು ಬಾಳ್ತಾ ಇದ್ಲು. ಅವಳತ್ರ ಬಂದಿರೋ ಬದಲಾವಣೆನ ನೋಡಿ ಮಹಿ ಹಾಗೂ ಟುನಿ ಇಬ್ರು ಸಂತೋಷಪಟ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಒಬ್ರನ್ನ ಮೋಸ ಮಾಡಿ ಸುಮಾರು ದಿನ ಸಂತೋಷವಾಗಿ ಬಾಳಕ್ಕಾಗಲ್ಲ. ಯಾವಾಗ್ಲೂ ನಿಯತ್ತಾಗಿ ಇದ್ದು ಕಷ್ಟಪಟ್ಟು ದುಡಿದ್ರೆ ಸಂತೋಷವಾಗಿ ಬಾಳ್ಬಹುದು. ಗ್ರಾಮದ ವಿಚಿತ್ರ. ಪಕ್ಷಿಗಳ ಗ್ರಾಮದಲ್ಲಿ ಕಾಲ ಯಾವುದೇ ಇರ್ಲಿ, ಎಲ್ಲನನ್ನು ನಿದ್ರೆಯಿಂದ ಎಬ್ಬಿಸುವ ಒಂದು ಜವಾಬ್ದಾರಿ ಆ ಊರಿನ ಹುಂಜ ರಂಗನ ಹತ್ತಿರ ಇತ್ತು. ರಂಗ ಬೆಳಿಗ್ಗೆ 4 ಗಂಟೆಗೆನೆ ಎದ್ದು ಕುಕ್ಕುರುಕೋ ಅಂತ ಕಿಚ್ಚಿ ಎಲ್ಲರನ್ನ ಎಬ್ಬಿಸ್ತಾ ಇದ್ದ. ಆದ್ರೆ ಆ ಚಳಿಗಾಲದಲ್ಲಿ ಒಂದಿನ ರಂಗನಿಗೆ ಗಂಟ್ಲು ಸರಿಯಿಲ್ಲ. ಅವನು ಕುಕ್ಕುರುಕೋ ಅಂತ ಕಿಚ್ಚಿದ್ರೆ ಸೌಂಡ್ ಅಂತೂ ಹೊರಗಡೆ ಬರ್ತಾನೆ ಇಲ್ಲ. ಹೀಗಿರುವಾಗ ಬೆಳಿಗ್ಗೆ 9 ಗಂಟೆ, ಸೂರ್ಯ ಮೇಲೆ ಬರ್ತಾ ಇದ್ದ. ಆವಾಗ ಬೆಚ್ಚಿ ಬಿತ್ತು ಎಚ್ಚರವಾದ್ಲು ಚೋಟು. ಗಡಿಗಾರದಲ್ಲಿ ಸಮಯ ನೋಡಿ ಶಾಕ್ ಆದ್ಲು. ಆವಾಗ ಚೋಟುಗಿಳಿ ಕಿಚ್ಚುತ್ತಾ,
ಲೇ ಬನ್ನು, ಎದ್ದೇಳು ಎದ್ದೇಳು, ಎಲ್ಲನೂ ಹಾಳಾಗೋಯ್ತು. ಇವತ್ತು ಯಾಕೆ ಕೋಳಿ ಕೂಗಿಲ್ಲ? ಸ್ಕೂಲಿಗೆ ಬೇರೆ ಟೈಮ್ ಆಯ್ತು. ನನ್ನ ಅಲ್ರಾಮ್ ಕೂಡ ಹೊಡೆದಿಲ್ಲ. ಬನ್ನ ಎದ್ದೇಳದೆ ಬೆಡ್ಶೀಟ್ನ ಹಾಕೊಂಡು, ಅಮ್ಮ 9 ಗಂಟೆ ಆಗೋಯ್ತಾ? ಹಾಗಾದ್ರೆ ಇವತ್ತು ಭಾನುವಾರನಾ? ಓ ಎಸ್, ಹಾಲಿಡೇ. ಅಯ್ಯೋ ಕಳ್ಳನ್ ಮಗನೇ, ಎದ್ದೇಳೋ, ಇವತ್ತು ಸೋಮವಾರ. ಬೇಗ ಅಲ್ಲುಜ್ಜು, ಇಲ್ಲದಿದ್ರೆ ಮಿಸ್ ನಿನ್ನ ಹೊಡಿತಾರೆ. ಹೊರಗಡೆಯಿಂದ ಚಿಚುಕಾಗಿಯ ಧ್ವನಿ ಕೇಳಿಸ್ತು. ಏ ಚೋಟು, ಚೋಟು, ನಿದ್ರೆಯಿಂದ ಎದ್ದಾಯ್ತಾ? ಆವಾಗ ಚೋಟು ಹೊರಗಡೆ ಬಂದ್ಲು. ಟುನಿ ಕೂಡ ಹೆದರ್ಕೊಂಡೇ ಅಲ್ಲಿಗೆ ಬಂದ್ಲು. ಏನಾಯ್ತು ಚಿಚ್ಚು? ಊರೆಲ್ಲ ಸೈಲೆಂಟ್ ಆಗಿದೆ ಇವತ್ತು. ಎಲ್ಲ ಕುಂಭಕರ್ಣರ ಹಾಗೆ ನಿದ್ರೆ ಮಾಡ್ತಿದ್ದಾರೆ. ಅದೇ ತುನಿ, ನನಗೂ ಅರ್ಥ ಆಗಿಲ್ಲ. ಯಾವಾಗ್ಲೂ ಜೋರಾಗಿ ಶಬ್ದ ಕೇಳುತ್ತೆ, ಅದರಿಂದ ಎಚ್ಚರವಾಗುತ್ತೆ. ನನ್ನ ಬ್ಯೂಟಿ ಕೆಲಸಗಳು ಸ್ವಲ್ಪ ಜಾಸ್ತಿ ಇದೆಯಾ, ಅದರಿಂದ ಅದ್ರ ಕೆಲಸನೇ ಆಗೋಯ್ತು, ನನ್ನ ಕೆಲಸನೂ ಆಗಿಲ್ಲ. ಆವಾಗ ಲೂಸಿ ಪಾರಿವಾಳ ಬಂದು, ಹಲೋ ಫ್ರೆಂಡ್ಸ್, ಒಂದು ಬ್ಯಾಡ್ ನ್ಯೂಸ್. ನಮ್ಮ ಕೋಳಿ ಕೂಗುವ ರಂಗನಿಗೆ ವಾಯ್ಸ್ ಹೊರಟೋಯ್ತು. ಡಾಕ್ಟರ್ ರೆಸ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಅದಕ್ಕೆ ಅವನು ಕಿರ್ಚಿಲ್ಲಂತೆ. ಸೂಪರ್ ನ್ಯೂಸ್ ಆಂಟಿ. ಅಂದ್ರೆ 1 ವಾರಗಳ ಕಾಲ ಸ್ಕೂಲ್ ಇಲ್ವಾ ಆಂಟಿ? ಯಾಕೋ ಸ್ಕೂಲ್ ಇರೋದಿಲ್ಲ? ಕೋಳಿಗೆ ವಾಯ್ಸ್ ಹೋದ್ರೆ ನಿನಗೆ ರಜೆ ಕೊಡ್ತಾರಾ? ಹೋಗಿ ಸ್ನಾನ ಮಾಡು. ಮಹಿಹದ್ದು ಅಲ್ಲಿಗೆ ಬಂದು, ಕೋಳಿ ಕೂಗದಿದ್ರೆ ನಮಗೆ ದಿನಾನೇ ಹೋಗೋದಿಲ್ಲ. ಅದಕ್ಕೆ ಇದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡ್ಲೇಬೇಕು. ಸಂಜೆ ಪಂಚಾಯತಿ ಕಟ್ಟೆಯಲ್ಲಿ ಎಲ್ಲರೂ ಮೀಟಿಂಗ್ ಹಾಕೋಣ. அன்னைக்கு சாயந்தரம் 5 மணி. ஊர்ல இருக்கிற எல்லாருமே பஞ்சாயத்துக்கு வந்தாங்க. அங்க மகிக்கழுகும் கூட நின்னுக்கிட்டு இருந்துச்சு. பாவம் ஓரமா ரங்கா கவலையோட நின்னுக்கிட்டு இருந்தான். ಊರಿನ ಜನಗಳೇ, ನಮ್ಮ ರಂಗನಿಗೆ ಮೈ ಹುಷಾರಾಗುವ ತನಕ ಅವನು ಬೊಬ್ಬೆ ಹಾಕೋದಿಲ್ಲ. ಅದರಿಂದ ನಾಳೆ ಬೆಳಿಗ್ಗೆಯಿಂದ ಯಾರಾದ್ರೂ ನಮ್ಮ ಊರಲ್ಲಿ 4 ಗಂಟೆಗೆ ಎದ್ದು ಎಲ್ಲರನ್ನ ಎಬ್ಬಿಸ್ಬೇಕು. ಎಲ್ಲರೂ ನಿಶಬ್ದವಾಗಿ ಇದ್ರು. 4 ಗಂಟೆಗೆ ಎದ್ದೇಳೋದು ಅಂದ್ರೆ ಸಾಧಾರಣ ವಿಷಯನಾ? ಮಗಿಯವ್ರೆ, ನಾನಿದ್ದೀನಿ. ನನ್ನ ವಾಯ್ಸ್ ಬಗ್ಗೆ ನಿಮಗೆ ಗೊತ್ತಲ್ವಾ? ಕೋಗಿಲ ಕೂಡ ನನ್ನ ನೋಡಿ ನಾಚಿಕೆ ಪಡುತ್ತೆ. ನಾನು ನಾಳೆ ಬೆಳಿಗ್ಗೆ ಸಾಂಗ್ ಹೇಳಿ ಎಲ್ಲರನ್ನ ಎಬ್ಬಿಸ್ತೀನಿ. ಏನು ಭಕ್ತಿಗೀತೆನಾ ಅಥವಾ ಫಿಲಂ ಸಾಂಗಾ? ಅಮ್ಮ ಬೇಡಮ್ಮ, ನಮ್ಮ ಮರ್ಯಾದೆ ಹೋಗುತ್ತೆ. ನಿನ್ನ ವಾಯ್ಸ್ ಕೇಳಿ ಜನ ಎದ್ದೇಳೋದಿಲ್ಲ, ಶಾಶ್ವತವಾಗಿ ನಿದ್ರೆ ಮಾಡ್ಬಿಡ್ತಾರೆ. ಬಾಯ್ ಮುಚ್ಚೋ, ನನ್ ಟ್ಯಾಲೆಂಟ್ ನಿನಗೆ ಗೊತ್ತಾಗಲ್ಲ. ಚಿಚ್ಚು, ಹಾಡೆಲ್ಲ ಹೇಳದ್ ಬೇಡ, ಕಿರ್ಚು ಸಾಕು. ಕಿರ್ಚ್ಬೇಕಾ? ನನ್ನ ವಾಯ್ಸು ಸ್ವಲ್ಪ ಒಂಥರ ಇರುತ್ತೆ, ಆಮೇಲೆ ಮಕ್ಕಳೆಲ್ಲ ಕೇಳ್ಕೊಂಡು ಎದುರು ಬಿಡ್ತಾರೆ. ಹಾಡು ಹೇಳ್ತೀನಿ, ವಾಯ್ಸ್ ಅವಾಗ ಸ್ವೀಟ್ ಆಗಿರುತ್ತೆ. ಸರಿ ಸರಿ, ನಾಳೆ ಬೆಳಿಗ್ಗೆ ಚಿಚ್ಚು ಅವರು ಟ್ರೈ ಮಾಡ್ತಾರೆ. ಒಂದ್ ವೇಳೆ ಅವರು ಫೇಲ್ ಆದ್ರೆ ಆಪ್ಷನ್ ನ ಚೇಂಜ್ ಮಾಡೋಣ. ಆವಾಗ ಬನ್ನು ಬುಜ್ಜಿ ಹತ್ರ, ಜಿ ನಾಳೆ ಬೆಳಿಗ್ಗೆ ಕಿವಿಗೆ ಸ್ಪಂಜ್ ಹಾಕೊಂಡು ಮಲ್ಕೋ. ಚಿಚ್ಚು ಆಂಟಿ ಹಾಡು ಅಂದ್ರೆ ಸುನಾಮಿನೇ. ಮರುದಿನ ಬೆಳಗ್ಗೆ 4:15 ಚಿಚುಕಾಗೆ ಕೈಯಲ್ಲಿ ಒಂದು ಮೈಕ್ ನ ಹಿಡ್ಕೊಂಡು ಊರಿನ ಮಧ್ಯದಲ್ಲಿ ಬಂದು ನಿಂತ್ಕೊಂಡಿದ್ಲು. ಹಲೋ, ಮೈಕ್ ಟೆಸ್ಟಿಂಗ್ 1 2 3. ಹಲೋ ನನ್ನ ಪ್ರೀತಿಯ ಗ್ರಾಮದ ಜನರೇ, ಇವಾಗ ನಿಮಗೋಸ್ಕರ ಸುಂದರವಾದ ಸಾಂಗ್. ಚಿಚು ಜೋರಾಗಿ ಹಾಡ್ ಹಾಡಕ್ಕೆ ಶುರು ಮಾಡಿದ್ಲು. ಕಾ 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 ಸುಪ್ರಭಾತಂ, ಕಾ 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 ಎದ್ದೇಳಿ ಎಲ್ಲರೂ, ಕಾ ಕಾ ಕಾ. ಆ ಹಾಡು ಹೇಗಿತ್ತು ಅಂದ್ರೆ, ನಿದ್ರೆ ಮಾಡ್ತಾ ಇದ್ದ ನಾಯಿಗಳೆಲ್ಲ ಎದ್ದು ಕಳ್ರು ಬಂದ್ರು ಏನೋ ಅಂತ ಹೇಳಿ ಬೊಗ್ಳಕ್ಕೆ ಶುರು ಮಾಡಿತ್ತು. ಕಿಟಕಿ ಕನ್ನಡಿಗಳು ಒಡೆದು ಹೋಗೋ ತರ ಇತ್ತು. ಆವಾಗ ಚೋಟಿಗಿಳಿ ಆ ಶಬ್ದ ತಾಳಕ್ಕಾಗದೆ ಕಿವಿ ಮುಚ್ಕೊಂಡ್ಲು. ಅಯ್ಯೋ ಅಮ್ಮ, ಏನಿದು? ಸೈರನ್ ಸೌಂಡ್ ಆಗ್ತಾ ಇದೆ. ಯುದ್ಧ ಆಗುತ್ತಾ? ಅಮ್ಮ, ಅದು ಚಿಚ್ಚು ಆಂಟಿ ಹಾಡು ಹೇಳ್ತಾ ಇದ್ದಾರೆ. ನನ್ ಕಿವಿಯಲ್ಲಿ ರಕ್ತ ಬರ್ತಾ ಇದೆ, ಹೋಗಿ ಅವ್ರನ್ನ ನಿಲ್ಸಮ್ಮ. ಆವಾಗ ಬುಜ್ಜಿ, ಅಯ್ಯೋ ಇದೇನಿದು? ಕೋಳಿ ಕೂಗುವ ರೀತಿ ಇಲ್ಲ, ಕಾಗೆ ಕಿರ್ಚುವ ರೀತಿ ಇದೆ. ಓಹೋ, ಕಾಗೆ ತಾನೆ. ಊರಿನವರೆಲ್ಲರೂ ಹೊರಗಡೆ ಬಂದು ಕಲ್ ತಗೊಂಡು ಚಿಚು ಇರುವ ಮರದ ಕಡೆ ಬಿಸಾಕಿದ್ರು. ಸಾಕು ನಿಲ್ಸೆ ನಿನ್ ನರ್ಕನ. ಬೆಳಿಗ್ಗೆ ಬೆಳಿಗ್ಗೆ ನರ್ಕ ತೋರಿಸ್ತಿದ್ಯಾ? ಯಾಕೆ, ನನ್ನ ಸುದ್ದಿ ಸರಿ ಆಗಿಲ್ವಾ? ಸರಿ ಸರಿ ನಿಲ್ಲಿಸ್ತೀನಿ. ನನ್ ಸಾಂಗ್ಗೆ ನಿಮ್ಗೆ ಇಷ್ಟ ಆಗಲ್ಲ. ಚಿಚುವಿನ ಮಿಷನ್ ಫೇಲ್ಡ್. ಆ ದಿನ ಸಂಜೆ ಸಮಯ ಎಲ್ರೂ ಚಿಚುಕಾಗೆನ ಗುರಾಯಿಸ್ತಾ ಇದ್ರು. ಚಿಚ್ಚು ಅವರ ಪ್ರಯೋಗ ವಿಫಲವಾಗಿದೆ. ಬೇರೆ ಯಾರಾದ್ರೂ ಇದ್ದೀರಾ? ನಾನೇ ಎಬ್ಬಿಸ್ತೀನಿ, ಆದ್ರೆ ನನ್ ವಾಯ್ಸು ತುಂಬಾ ಚಿಕ್ಕದು, ಯಾರಿಗೂ ಸರಿಯಾಗಿ ಕೇಳದಿಲ್ಲ. ಆವಾಗ ಬನ್ನು, ದೊಡ್ಡಮ್ಮ, ನನಗೆ ಒಂದು ಚಾನ್ಸ್ ಕೊಡ್ತೀರಾ? ಅದಕ್ಕೆ ಚೋಟು, ಲೇ ನೀನು 8 ಗಂಟೆ ತನಕ ಎದ್ದೇಳದೇ ಇಲ್ಲ. ನೀನು ಬೆಳಿಗ್ಗೆ ಬೇಗ ಎದ್ದೇಳ್ತೀಯ, ಸಾಕು ಕೂತ್ಕೊಳ್ಳೋ. ಅಮ್ಮ, ನೀನ್ ನನ್ ಬಗ್ಗೆ ಏನೋ ತಿಳ್ಕೊಂಡಿದೀಯ. ಕೋಳಿ ಯಾಕೆ ಕಿರ್ಚುತ್ತೆ? ಅದಕ್ಕೆ ಹಸಿವಾಗಿ ನಾವು ಬೆಳಿಗ್ಗೆ ಯಾಕೆ ಎದ್ದೇಳ್ಬೇಕು? ಬೆಳಿಗ್ಗೆ ತಿನ್ಲಿಕ್ಕೆ. ಕೈಯಲ್ಲಿ ಸೈಕಲಾಜಿಕಲ್ ಐಡಿಯಾ ಇದೆ. ನಾನ್ ಕಿರ್ಚಿದ್ರೆ ಸತ್ತೋದವ್ರು ಕೂಡ ಎದ್ದು ಕೂತ್ಕೋತಾರೆ. ಆದ್ರೆ ನಂಗೊಂದು ಡಿಮ್ಯಾಂಡ್ ಇದೆ. ನಿನ್ನ ಐಡಿಯಾ ಏನದು? ನನ್ನ ವಾಯ್ಸ್ ಮಾತ್ರ ಸಕ್ಸಸ್ ಆದ್ರೆ ಪ್ರತಿದಿನ ಎಲ್ಲರ ಮನೆಯಲ್ಲಿ ಏನ್ ಅಡಿಗೆ ಮಾಡ್ತೀರೋ ನನಗೆ ಅದರಲ್ಲಿ ಒಂದು ಭಾಗವನ್ನು ಕೊಡ್ಬೇಕು, ಓಕೆನಾ? ಅಯ್ಯೋ ಹಾಳಾದವನೇ. ಸರಿ, ನೀನು ನಮ್ನ ಎಬ್ಸಿದ್ರೆ ಇಡ್ಲಿ ದೋಸೆ ಅಂತ ಕೊಡ್ತೀವಿ, ಆದ್ರೆ ಎದ್ದೇಳ್ತೀಯಾ?
ನೀವು ಕೊಡ್ತೀರಲ್ವಾ, ನಾಳೆ ಬೆಳಿಗ್ಗೆ 5 ಗಂಟೆಗೆ ಮ್ಯಾಜಿಕ್ ನೋಡಿ. ರಾತ್ರಿ ಬನ್ನು ನಿದ್ರೆ ಮಾಡ್ಲಿಲ್ಲ. ಅವನು ಬುಜ್ಜಿ ಹಾಗೂ ಚಿನ್ನುನ ಮನೆಗೆ ಬರಕ್ ಹೇಳ್ದ. ಲೇ, ನಾಳೆ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಅಂದ್ರೆ ಇವತ್ ರಾತ್ರಿ ನಿದ್ರೆ ಮಾಡ್ಲೇಬಾರ್ದು. ಸೊ ನಾವು ನೈಟ್ ಇಡೀ ವಾಚ್ಮೆನ್ ಕೆಲಸ ಮಾಡೋಣ. ಲೇ, ನಮಗೆ ಆಗಲ್ಲ ಕಣೋ, ನಮ್ಗೆ ನಿದ್ರೆ ಬರುತ್ತೆ. ಇಲ್ಲಿ ನೋಡಿ, ನೀವು ನನಗೆ ಸಹಾಯ ಮಾಡ್ಬೇಕು. ನಾಳೆ ನನಗೆ ಸಿಗುವಂತ ಟಿಫಿನ್ ಅಲ್ಲಿ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಹಾಗಾದ್ರೆ ಓಕೆ, ಸರಿ, ಏನ್ ಮಾಡೋಣ? ಸರಿ, ಯಾವ್ದಾದ್ರೂ ಹಾಡುಗಳು ಸಿಗುತ್ತಾ ಅಂತ ಟ್ರೈ ಮಾಡೋಣ. ನಾಳೆ ಬೆಳಿಗ್ಗೆ ನಾನು ಹಾಡು ಹೇಳ್ಬೇಕಲ್ವಾ? ಆ ದಿನ ರಾತ್ರಿ ಮಕ್ಕಳು ಯಾರು ನಿದ್ರೆ ಮಾಡ್ಲೇ ಇಲ್ಲ. ಅವರು ವಿಡಿಯೋ ಗೇಮ್ಸ್ ಆಡ್ಕೊಂಡು ಪುಸ್ತಕನ ಇಟ್ಕೊಂಡು ಓದ್ಕೊಂಡು ಕೂತ್ಕೊಂಡಿದ್ರು. ಬನ್ನುಗೆ ನಿದ್ರೆ ಬರ್ತಾ ಇದ್ರು ಕೂಡ ತಿಂಡಿ ಮೇಲೆ ಇರುವ ಆಸೆಯಿಂದ ನಿದ್ರೆ ಮಾಡ್ಲಿಲ್ಲ. ಮರುದಿನ ಬೆಳಗ್ಗೆ 5 ಗಂಟೆಗೆ ಮಕ್ಕಳು 3 ಜನ ಊರಿನ ಮಧ್ಯದಲ್ಲಿರುವ ಟ್ಯಾಂಕ್ ಮೇಲೆ ಹತ್ತಿದ್ರು. ಆವಾಗ ಬನ್ನು ಕೈಯಲ್ಲಿ ಒಂದು ಟಿನ್ ಇತ್ತು. ಚಿನ್ನು, ರೆಡಿನಾ? ನನ್ ವಾಯ್ಸ್ ನ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗಂತ ಹೇಳಿ 1 2 3 ಬನ್ನು ಜೋರಾಗಿ, ಅವನಿಂದ ಎಷ್ಟು ಜೋರಾಗಿ ಕಿಚ್ಚಕ್ಕಾಗುತ್ತೋ ಅಷ್ಟು ಜೋರಾಗಿ ಕಿಚ್ಚಾಡ್ದ. ಇಡ್ಲಿ, ಬಿಸಿ ಬಿಸಿ ಇಡ್ಲಿ ದೋಸೆ, ಬಿಸಿ ಬಿಸಿ ಇಡ್ಲಿ ದೋಸೆ, ಕೊಬ್ಬರಿಕಾಯಿ ಚಟ್ನಿ ಸಾಂಬಾರು, ಬಿಸಿ ಬಿಸಿ ಇಡ್ಲಿ ವಡ, ಬಿಸಿ ಬಿಸಿ ಇಡ್ಲಿ ವಡ, ತೆಂಗಿನಕಾಯಿ ಚಟ್ನಿ, ಬಿಸಿ ಬಿಸಿ ಸಾಂಬಾರ್. ಆ ಧ್ವನಿ ಸಾಧಾರಣವಾಗಿಲ್ಲ. ಅದು ಏನೋ ತರಕಾರಿ ಸಂತೆಯಲ್ಲಿ ತರಕಾರಿ ಮಾರೋ ತರ, ಹೋಟೆಲಲ್ಲಿ ಏನೋ ಆರ್ಡರ್ ತಗೊಳ್ಳೋ ತರ ಇತ್ತು. ಈ ಕಡೆ ಬನ್ನು ಜೋರಾಗಿ ಕಿಚ್ಚಾಡ್ತಾ ಇದ್ದಾಗ ಆ ಕಡೆ ಎಲ್ರೂ ಅವ್ರವ್ರ ಮನೆಯಲ್ಲಿ ಮಲ್ಕೊಂಡು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ರು. ಟುನಿಯ ಮನೆಯಲ್ಲೂ ಕೂಡ ಟುನಿ ಒಳ್ಳೆ ನಿದ್ರೆಯಲ್ಲಿ ಇದ್ಲು. ಬಿಸಿ ಬಿಸಿ ಪೂರಿ, ಆಲೂ ಕುರ್ಮಾ. ಆವಾಗ ಟುನಿಯ ಮೆದ್ಲಿನಲ್ಲಿ ಆಹಾ, ಪೂರಿನ ಎಲ್ಲಿ ಅಂತ ಕಣ್ಬಿಟ್ಟು ನೋಡಿದ್ಲು. ಅರೆ, ಯಾರೋ ಬಿಸಿ ಬಿಸಿ ಪೂರಿ ಮಾರಾಟ ಮಾಡ್ತಿದ್ದಾರೆ, ಎದ್ದೇಳ್ಬೇಕು. ಹಾಗಂತ ಎದ್ದು ಹೊರಗಡೆ ಹೋದ್ಲು. ಚಿಚುಕಾಗೆಯ ಮನೆಯಲ್ಲಿ ಮೈಸೂರ್ ಬೋಂಡಾ, ಖಾರದ ಚಟ್ನಿ. ಆವಾಗ ಚಿಚುಕಾಗೆ ನಿದ್ರೆಯಲ್ಲೇ, ಅರೆ, ಮೈಸೂರ್ ಬೋಂಡಾನು ಖಾರ ಚಟ್ನಿಯ? ಚಿನ್ನು, ಪಾತ್ರೆ ತಗೊಳ್ಳೋ. ಚಿಚುನು ಕಣ್ಣೊರೆಸ್ಕೊಂಡು ಹೊರಗಡೆ ಬಂದ್ಲು. ಮಹಿಹದ್ದಿನ ಮನೆಯಲ್ಲಿ ಚಿಕನ್ ಬಿರಿಯಾನಿ, ಲೆಗ್ ಪೀಸು. ಬೆಳಿಗ್ಗೆ ಬೆಳಿಗ್ಗೆ ಚಿಕನ್ ಬಿರಿಯಾನಿನ? ಯಾರೋ ಅದು ಆಫರ್ ಕೊಡೋದು? ಲೂಸಿ, ಬಾ ಹೋಗಿ ನೋಡಿ ಬರೋಣ. ಹೀಗೆ ಊರಲ್ಲಿರುವ ಎಲ್ಲ ಪಕ್ಷಿಗಳು ಬನ್ನು ಹೇಳ್ತಾ ಇರುವ ಒಂದೊಂದು ರೆಸಿಪಿನ ಕೇಳಿ ಅದು ನನಗೋಸ್ಕರನೇ ಅಂತ ಹೇಳಿ ಎಲ್ರೂ ಅವ್ರವ್ರ ಮನೆಯಿಂದ ಹೊರಗಡೆ ಬೇಗನೆ ಬಂದ್ರು. ಎಲ್ರೂ ಊರಿನ ಮಧ್ಯದಲ್ಲಿರುವ ಟ್ಯಾಂಕ್ ಹತ್ರ ಹೋಗಿ ಟ್ಯಾಂಕ್ ಮೇಲೆ ಅವ್ರು ನೋಡಿದಾಗ, ಎಲ್ಲಿ ಇಡ್ಲಿ, ಎಲ್ಲಿ ಪೂರಿ, ಎಲ್ಲಿ? ಇದೆಲ್ಲವನ್ನ ನೋಡ್ತಾ ಇದ್ದ ಮಕ್ಕಳು ಜೋರಾಗಿ ನಗಾಡ್ತಾ ಇದ್ರು. ಆವಾಗ ಬನ್ನು ಮೇಲೆಯಿಂದ, ಗುಡ್ ಮಾರ್ನಿಂಗ್ ಪಕ್ಷಿಗಳೇ, ಎಲ್ಲರೂ ಎದ್ರಾ? ಎಲ್ಲರೂ ಬ್ರಷ್ ಮಾಡಿದ್ರಾ? ನೀನ ಕಿರ್ಚಿದ್ದು ಇಡ್ಲಿ ಗಾಡಿ ಬರ್ಲಿಲ್ವಾ? ಇಡ್ಲಿ ಗಾಡಿ ಬಂದಿಲ್ಲ ಆಂಟಿ, ಇದು ನನ್ನ ಫುಡ್ ಅಲಾರಾಮ್. ಕೋಳಿಯಾಗೆ ಕೊಕ್ಕರಕ್ಕೋ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಲ್ವಾ? ಅದಕ್ಕೆ ಫುಡ್ ಗಾಡಿ ಬಂದ ರೀತಿ ಮಾಡ್ದೆ. ನನ್ ಸೈಕಾಲಜಿ ಹೇಗೆ ವರ್ಕ್ ಮಾಡ್ತು ಅಂತ. ಎಲ್ಲರೂ 5 ಗಂಟೆ 5 ನಿಮಿಷಕ್ಕೆ ಗ್ರೌಂಡ್ ಅಲ್ಲಿ ಇದ್ದೀರಾ. ನೀನು ನಿನ್ನ ಪೂರಿ ಗಾಡಿನು ನಮ್ಮ ಹಸಿವನ್ನ ಕ್ಯಾಚ್ ಮಾಡ್ಕೊಂಡ ನೀನು ನಿನ್ನ. ಮಹಿಹದ್ದು ನಗುತ್ತಾ, ಬನ್ನು ಪ್ಲಾನು ಹೇಗಿದ್ರು ಸಕ್ಸಸ್ ಆಗಿದೆ. ಆ ಹೆಸರನ್ನ ಕೇಳಿದ ತಕ್ಷಣ ಎಲ್ಲರೂ ಹಸಿವಲ್ಲಿ ಹೊರಗ್ ಬಂದ್ಬಿಟ್ಟಿದೀವಿ. ಯು ಆರ್ ಗ್ರೇಟ್. ಥ್ಯಾಂಕ್ ಯು ಅಜ್ಜಿ. ಆದ್ರೂ ನನ್ನ ಡೀಲ್ ಎಲ್ಲರಿಗೂ ನೆನ್ಪಿದೆ ಅಲ್ಲ, ಇಡ್ಲಿ ದೋಸೆ ವಡ ಎಲ್ಲ ನನ್ ಮನೆಗ್ ಬರ್ಬೇಕು. ಸರಿ ಸರಿ, ನಮ್ನ ಎಬ್ಸಿದ್ಯಲ್ವಾ, ಖಂಡಿತ ಕೊಡ್ತೀವಿ. ಎಲ್ಲರೂ ಅವ್ರವ್ರ ಕೆಲ್ಸ ನೋಡ್ಕೊಂಡು ಹೊರಟೋಗಿ. ಆ ದಿನ ಬನ್ನುವಿನ ಮನೆಯ ಮುಂದ್ಗಡೆ ಎಲ್ರು ಕ್ಯೂ ಆಗಿ ನಿಂತ್ಕೊಂಡಿದ್ರು. ತುನಿ ಇಡ್ಲಿ ತಗೊಂಡ್ ಬಂದಿದ್ಲು, ಚಿಚು ವಡೆ ತಗೊಂಡ್ ಬಂದಿದ್ಲು, ಲೂಸಿ ಚಪಾತಿ ತಗೊಂಡ್ ಬಂದಿದ್ಲು. ಅದೆಲ್ಲವನ್ನ ಮಕ್ಕಳು 3 ಜನ ಕೂತ್ಕೊಂಡು ತಿಂತಾ ಇದ್ರು. ನಿನ್ನ ಫ್ರೀ ಐಡಿಯಾದಿಂದ ನಮಗೆ ಫ್ರೀ ಆಗಿ ಫುಡ್ ಸಿಕ್ತು. ನಾಳೆ ಹೇಗೆ ಕಿರ್ಚ್ತೀಯಾ? ಮತ್ತೆ ಇದೇನಾ? ನಾಳೆ ಪಿಜ್ಜಾ, ಬರ್ಗರ್, ನೂಡಲ್ಸ್ ಅಂತ ಕಿರ್ಚ್ತೀನಿ. ಅವಾಗ ನಮಗೂ ಫುಡ್ ಹಾಗೇನೆ ಬರುತ್ತೆ. ಅದನ್ನು ಕೇಳಿ ಚೋಟುಗಿಳಿ, ಊರಿನ ಜನ ಎಲ್ಲ ಇವನಿಗೆ ಅಡಿಗೆ ಮಾಡಿ ಕೊಡಕ್ಕೆ ಸರಿಯಾಗುತ್ತೆ. ಹಾಗೆ ಆ ದಿನದಿಂದ ಅಧಿಕಾರಪೂರ್ವವಾಗಿ ಬನ್ನುನೇ ಆ ಊರಿನ ಗಿಳಿ ಅಲಾರಂ ಆದ. ಹುಂಜ ರಂಗನಿಗೆ ಗಂಟ್ಲು ಸರಿಯಾದ್ರೂ ಕೂಡ ಎಲ್ರೂ ಆಸೆ ಪಟ್ಟಿದ್ದು ಬನ್ನು ಅಲಾರಮೇ. ಆದ್ರಿಂದ ಬನ್ನುನೇ ಅಫಿಷಿಯಲ್ ಅಲಾರಂ ಆಗಿ ಇದ್ದ. ಈ ಕಥೆಲಿರುವ ನೀತಿ ಏನು ಅಂದ್ರೆ, ನಿದ್ರೆಯಲ್ಲಿರುವ ಎಲ್ಲರನ್ನ ಎಬ್ಸಕ್ಕೆ ಅವರ ಬಲಹೀನನ ತಿಳ್ಕೊಂಡ್ರೆ ಸಾಕು. ವರ್ಕಲ್ಲಿ ಸ್ಮಾರ್ಟ್ ವರ್ಕ್ ತುಂಬಾನೇ ಮುಖ್ಯ.